ನಿಂಗೆ ಸಂತ ತಾತ ಗಿಫ್ಟ್ ತಂದಿಟ್ಟಿದ್ದಾರೆ. ಸಂತ ತಾತ ನಿನ್ಗೆ ಅವತ್ತು ಸ್ಕೂಲಿಗೆ ಬಂದಿದ್ರಲ್ಲ, ಅವ್ರು ಗಿಫ್ಟ್ ತಂದಿದ್ದಾರೆ. ಎಲ್ಲಿದೆ ಅಂತ ಹುಡುಕ್ತಿಯಾ? ಬಾ. ಹಾಯ್, ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಇದು ಕ್ರಿಸ್ಮಸ್ ಡೇನ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಮಗನಿಗೆ ನಾನೇ ಗಿಫ್ಟ್ನ ರ್ಯಾಪರ್ ಮಾಡಿಸಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ತೆಗೆದಿಟ್ಟೆ. ಸೊ ಅವ್ನು ಹುಡುಕ್ತಾ ಇದ್ದ ಎಲ್ಲಿಟ್ಟಿದ್ದಾರೆ ಸಂತಾ ಕ್ಲಾಸ್ ಗಿಫ್ಟ್ ಅಂದು ಅಂತ ಹೇಳಿ. ಎಲ್ರಿಗೂ ಮೆರಿ ಕ್ರಿಸ್ಮಸ್. ಫೈನಲಿ ಅವನಿಗೆ ಗಿಫ್ಟ್ ಸಿಕ್ತು. ಡ್ರಾಯರಿಂದ ತೊಗೊಂಡ. ಅವನಿಗೆ ಖುಷಿ ಆಗ್ತಾ ಇತ್ತು, ನಿಜ ಸಂತ ತಾತನೇ ತಂದಿಟ್ಟಿದ್ದಾರಾ ಅಂತ ಹೇಳಿ. ಅವನೆಲ್ಲ ಖುಷಿ ಮತ್ತು ಅವರೇ ತಂದಿಟ್ಟಿದ್ದಾರೆ ಅನ್ನೋಂತಹ ಒಂದು ಫೀಲ್ ಇದೆಯಲ್ಲ, ಅದು ಹಾಗೇ ಇರಲಿ ಅಂತ ಹೇಳಿ ನಾನೇ ರ್ಯಾಪರ್ ಮಾಡಿ ತರಿಸಿಟ್ಟಿದ್ದು. ಸೊ ಅವನಿಗೆ ಗನ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಗನ್ನನ್ನೇ ತೊಗೊಂಡು ಬಂದೆ. ಅವನಿಗೆ ಚೆನ್ನಾಗಿದೆ ಅಂತ ಹೇಳಿ ಓಪನ್ ಮಾಡಿ ಅವ್ರ ಅಕ್ಕಂಗೆಲ್ಲ ತೋರಿಸ್ದ ಗನ್ನನ್ನು. ಸೊ ನಾವು ಕ್ರಿಶ್ಚಿಯನ್ ಅಲ್ಲದೆ ಇದ್ದರೂ ಕೂಡ ಅವನಿಗೆ ಇದೊಂದು ಟ್ರಸ್ಟ್ ಇರಲಿ ಅಂತ ಹೇಳಿ. ಏನ್ ಅನ್ಕೊಂಡಿದ್ದೀರ ನೀವೆಲ್ಲ? ಅಲ್ಲ, ಆಚೆ ಕಡೆ ಸ್ಪೆಕ್ಸ್ ಎಲ್ಲ ನಮ್ಮವೇ ಇರ್ತವೆ. ಅದ್ಯಾವ್ದು ಸಾಂಗ್ ಹೇಳ್ತಿದ್ರಲ್ಲ, ಹೇಳಿ. ಯಾವ ಸಾಂಗ್? ಅದ್ಭುತವೂ ಇದು ಏಸಪ್ಪನ ಹಣೆ ನಿನ್ ಕೊಡ್ಸಿಲ್ಲ ಅಂದ್ರೆ ಸ್ಟಾರು ಎಲ್ಲಿ? ಸ್ಟಾರು ನಾವೇ 3-4 ಜನ, 3 ಜನದಲ್ಲಿ 5 ಜನ. ಸ್ಟಾರ್ ಎಲ್ಲಿ? ಸ್ಟಾರು ಓ ಅಲ್ಲಿ ಸ್ಟಾರು ಹಿಂಗ ಆಗ್ಬೇಕು. ಓ ಮೇರಿ ಆಮೆನ್ ಆಮೆನ್ ಆಮೆನ್. ಓ ಮೇರಿ. ಹ್ಯಾಪಿ ಬರ್ತ್ಡೇ ರಾಯಿ, ಹ್ಯಾಪಿ ಬರ್ತ್ಡೇ ರಾಯಿ. ಬೈ ಬೈ. ನೈಟ್ ಚರ್ಚ್ಗೆ ಹೋಗಬೇಕು ಅಂತ ಹೇಳಿ ಇವರು ಇವಾಗಲಿಂದನೇ ಸಾಂಗು ಮತ್ತು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತಿದ್ದಾರೆ ರೋಡಲ್ಲೇ. ಕಾಪಾಡು. ನಾಮದಲ್ಲಿ ಅದ್ಭುತವೂ ನಡೆಯುತ್ತೆ. ಅಲ್ಲೇ ದೆವ್ವ ಇರೋದು. ಇವ್ರ ಬ್ಯಾಡ್ ಲಕ್ಕು, ಇವ್ರು ಪ್ರಾಕ್ಟೀಸ್ ಮಾಡೋ ಟೈಮ್ಗೆ ಕರೆಂಟ್ ಹೋಗಿತ್ತು. ಅದಕ್ಕಂತೂ ಇನ್ನೂ ಡಬ್ಬಲ್ ಇವ್ರು ಡ್ಯಾನ್ಸ್ ಪ್ರಾಕ್ಟೀಸು. ರೋಡಲ್ಲಿ ನೋಡೋಕ್ಕೆ ಆಗ್ತಿರ್ಲಿಲ್ಲ. ನಿಂದು ಬಂದಿಲ್ಲ ಚಿಂಟು. ನಮ್ಮಮ್ಮ ಹೊರಗಡೆ ಕೂತಿದ್ರು ಅಂತ ಹೇಳಿ ಕ್ಯಾರಲ್ಸಿಗೆ ಬರ್ತಿದ್ದೀವಿ ನಾವು ಅಂತ ಹೇಳಿ ಅವರನ್ನು ರೇಗಿಸ್ತಾ ಇದ್ರು. ಆಮೇಲೆ ಏನೋ ಒಂದು ಸ್ಟೆಪ್ ಪ್ರಾಕ್ಟೀಸ್ ಮಾಡ್ತೀವಿ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೂಡ ಮಾಡ್ತಿದ್ರು. ತುಂಬ ಅಂದರೆ ತುಂಬಾ ಪ್ರಾಕ್ಟೀಸ್ ಮಾಡಿ ಫೈನಲ್ಲಾಗಿ ಒಂದು ಕರೆಕ್ಟಾಗಿ ಬಂತು. ವೇದು ಅಂತೂ ಬಿಗ್ ಬಾಸಲ್ಲಿ ರಜತ್ ಆಡಿರೋ ಸಾಂಗ್ನ ಇಟ್ಕೊಂಡೇ ಪದೇ ಪದೇ ಪ್ರಾಕ್ಟೀಸ್ ಮಾಡಿಸ್ತಾನೆ ಇದ್ದ. ಕರೆಂಟ್ ಹೋಗಿದ್ರು ಇವರಂತೂ ರೋಡ್ ತುಂಬ ಗಲಾಟೆ ಮಾಡ್ತಾನೆ ಇದ್ರು. ಇವ್ರದೇ ಸೌಂಡು ಅಲ್ಲಿ. ಸುಮ್ಮನೆ ಕೂತಿದ್ದವಳು ಮೋನ್ಸ್ ಇದ್ದಕ್ಕಿದ್ದಂಗೆ ಎದ್ದು ರೊಚ್ಚಿಗೆ ಎದ್ಬಿಟ್ಲು. ನೋಡೋಕ್ಕೆ ನಗು ಅಂದರೆ ನಗು ಅವಳನ್ನ. ಇದು ಲಾಸ್ಟ್ ಟೈಮು ವಿಡಿಯೋ ಆನ್ ಮಾಡಿ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳಿ ವಿಡಿಯೋ ಆನ್ ಮಾಡಿಸ್ಕೊಂಡು ಇವರು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಅವ್ರ ಪರ್ಫೆಕ್ಷನ್ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನೀವೇ ಒಂದು ಸಲ ನೋಡಿ ಯಾವ ಥರ ಮಾಡಿದ್ದಾರೆ. Jingle, 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 jingle.
ವೇದು ಅಂತೂ 5 ರೂಪಾಯಿನ ಆ್ಯಕ್ಟ್ ಮಾಡು ಅಂದರೆ 10 ರೂಪಾಯಿನ ಆ್ಯಕ್ಟ್ ಮಾಡ್ತಾನೆ. ಅವ್ರು ಹೇಳ್ತಿರೋ ಸಾಂಗ್ಗೆ ಒಂದು, ಇವನು ಆಗ್ತಿರೋ ಸ್ಟೆಪ್ಪೇ ಒಂದು. ಒಟ್ಟಿನಲ್ಲಿ ಒಳ್ಳೆ ಟೈಮ್ ಪಾಸ್ ಆಯಿತು ನಮಗಂತೂ. ಎಷ್ಟು ತಿಂದವ್ರೆ ಅಂದರೆ ಒಂದು ಪ್ಲೇಟ್ ಪಾನಿಪುರಿ. ಏನಿದ್ರಿ ವೇದು ಇವತ್ತು? ಅಮ್ಮ ನಮ್ಮ ಪಾನಿಪುರಿ ನಾವು ಮೊಟ್ಟೆ ಪಪ್ಸ್ ಇದ್ದೀವಿ. ನಾನು ಚಾಕ್ಲೇಟ್ ಕೇಕ್ ತಿಂದಿ, ನಾನು ಜ್ಯೂಸ್ ಕುಡ್ದೆ. ಇಷ್ಟು ತಿಂದು ಸಾಕಾಗಲ್ಲ ಅಂತ ಇನ್ನೂ ಏನೋ ತಂದಿದ್ದಾರೆ. ಸೊ ಇದೆಲ್ಲ ಮುಗಿದ್ಮೇಲೆ ಬಿಗ್ ಬಾಸ್ ಕೂಡ ನೋಡಿ ನಾವು 10:46 ಹಂಗೆ ಹೊರಟ್ವಿ. ಸೊ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. 10:46 ಅಂದರೆ ನೀವೇ ಅನ್ಕೋಬೋದು ರೋಡೆಲ್ಲ ಹೇಗೆ ಅಂತ ಹೇಳಿ. ಕಂಪ್ಲೀಟಾಗಿ ಯಾರೂ ಇರಲೇ ಇರಲಿಲ್ಲ, ಎಲ್ಲೋ ಒಬ್ರು ಇಬ್ಬರು ಓಡಾಡ್ತಾಯಿದ್ರು. ತುಂಬ ಚಳಿನೂ ಬೇರೆ ಇತ್ತು. ಹಾಯ್ ಮಾನ್ಸ್, ಮಾನ್ಸ್ ಹಾಯ್. ಸೊ JK ಟೈಸ್ ಹತ್ರ ಬಂದಾಗ ಸ್ವಲ್ಪ ಅಲ್ಲಿನ ಫ್ಯಾಕ್ಟ್ರಿಯವರು ಆವಾಗ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಾಯಿದ್ರು, ಅದರಿಂದ ಸ್ವಲ್ಪ ಅಲ್ಲಿ ಜನ ಇದ್ರು ಅಂತ ಅನ್ನಿಸ್ತು. ಮಾನ್ಸ್ ನಾವು ಅಲ್ಲೇ ರೈಟ್ ತಿರುಗಿಸ್ಕೋಬೇಕಿತ್ತು. ಮಡಿಕೇರಿ ರೈಟ್ ಅಲ್ವಾ? ಚೌಟ್ರಿ ಏನು ಹೇಳಿದ್ದು? ನನ್ನ ಲೈಫ್ ಹಾಳಾಗಿದ್ದಿಲ್ಲೇನೆ. ಫೈನಲಿ ನಾವು ಸಿಟಿಗೆ ಎಂಟರ್ ಆದ್ವಿ. ಇಲ್ಲಿಂದ ನಮಗೇನಷ್ಟು ಚಳಿನೂ ಅನಿಸ್ತಿಲ್ಲ, ಜೊತೆಗೆ ರೋಡಲ್ಲಿ ಯಾರೂ ಓಡಾಡ್ತಿಲ್ಲ ಅನ್ನೋ ಫೀಲು ಏನು ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಮೀನಾ ಬಜಾರ್ ರೋಡ್ ಫುಲ್ ಇನ್ನೂ ಎಷ್ಟೋ ಶಾಪ್ಗಳು ಓಪನ್ ಇತ್ತು. ಬರೀ ಬಟ್ಟೆ ಅಂಗಡಿ ಮಾತ್ರ ಅಲ್ಲ, ಕಾಫಿ ಮತ್ತು ಸ್ನ್ಯಾಕ್ಸ್ ಈ ಥರ ಹಲವಾರು ಶಾಪ್ಗಳು ಇನ್ನೂ ಅಲ್ಲಿ ಓಪನ್ನೇ ಇತ್ತು. ಸೊ ಫೈನಲಿ ನಾವು ಹೋಗಬೇಕಾಗಿರೋ ಡೆಸ್ಟಿನೇಷನನ್ನು ರೀಚ್ ಆದ್ವಿ. ಯಾವುದು ಅಂತೀರಾ? ಸೆಂಟ್ ಫಿಲೋಮಿನಾಸ್ ಚರ್ಚ್. ಸೊ ತುಂಬಾ ಟ್ರಾಫಿಕ್ ಇತ್ತು, ಎಲ್ಲೂ ಗಾಡಿ ಪಾರ್ಕ್ ಮಾಡಲಿಕ್ಕೆ ಜಾಗನೇ ಇರಲಿಲ್ಲ, ತುಂಬ ಕ್ರೌಡ್ ಇತ್ತು. ಎಲ್ಲರೂ ಕೂಡ ಆ ಟೈಮ್ಗೆ ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದರು. ಈ ಕ್ರಿಶ್ಚಿಯನ್ಗಿಂತ ಈ ಒಂದು ನಾನ್ ಕ್ರಿಶ್ಚಿಯನ್ಸ್, ನಾವು ಕ್ರಿಶ್ಚಿಯನ್ ಅಲ್ಲದೇ ಇದ್ರೂ ನೋಡ್ಲಿಕ್ಕೆ ಬಂದಿರೋರ ಸಂಖ್ಯೆನೇ ಜಾಸ್ತಿ ಇತ್ತು ಅಂತ ಹೇಳಿ ಹೇಳ್ಬೋದು. ದೂರದಿಂದ ಮಾಡಬೇಕು. ಚರ್ಚ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನೋಡ್ತಾ ಇದ್ರೆ ಅಲ್ಲೇ ಇರಬೇಕು ಅನ್ನಿಸ್ತಿತ್ತು ಅಷ್ಟು ಮಟ್ಟಿಗೆ. ಸೊ ಕ್ರೌಡ್ ನೋಡಿ ಹೇಗಿದೆ ಅಂತ ಹೇಳಿ. ಎಷ್ಟೋ ಜನ ಚರ್ಚ್ ನೋಡಲಿಕ್ಕೆ ಅಂತಲೇ ಬಂದಿದ್ದಾರೆ. ತುಂಬ ಒಳ್ಳೆ ಕೆಲಸ ನೋಡಿ, ವಿಡಿಯೋ ಮಾಡ್ತಿದ್ದೀರಾ ಈ ಎತ್ತಿರಿ. ನೋಡಿ ಗೈಸ್, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ. ಯಾವತ್ತೂ ಯಾರಿಗೂ ಏನು ಹೆಲ್ಪ್ ಮಾಡಲ್ಲ ಇವಳು. ಫೋಟೋ ತೆಗಿತಿದ್ದಾಳೆ ಗೈಸ್. ಪ್ರೇಯರ್ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು. ಆದರೂ ನಾವು ಹೊರಗಡೆನೇ ನಿಂತ್ಕೊಂಡು ಕೆಲವೊಂದು ವೀಡಿಯೋಸ್ ಮತ್ತು ಫೋಟೋಸನ್ನು ತೊಗೊಂಡ್ವಿ. ನಾವು ಚರ್ಚ್ ಒಳಗಡೆ ಕಂಪ್ಲೀಟಾಗಿ ಹೋಗಲಿಲ್ಲ, ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ಪ್ರೇಯರ್ ನಡೀತಾ ಇತ್ತು, ಜೊತೆಗೆ ಕ್ರೌಡ್ ಇತ್ತು ತುಂಬಾ. ಎಂಟರ್ ಆದರೆ ಲೆಫ್ಟಿಗಲ್ಲೇ ಎಕ್ಸಿಟನ್ನು ಕೊಟ್ಟಿದ್ರು ಅವರು. ಪ್ರೇಯರ್ ನಡೀತಿದ್ರಿಂದ ಫುಲ್ ಒಳಗಡೆ ಹೋಗಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಆಲ್ರೆಡಿ ಎಲ್ಲರೂ ಗ್ಯಾದರ್ ಆಗಿಬಿಟ್ಟಿದ್ರು ಅಲ್ಲಿ. ಬಟ್ ಹೊರಗಡೆಯಿಂದನೇ ಫೋಟೋಸ್ ವೀಡಿಯೋಸನ್ನು ಮಾಡಿಕೊಂಡು ನಾವು ರಿಟರ್ನ್ ಆದ್ವಿ. ಅಲ್ಲಿ ನಮಗೊಂದು ಮಗು ವಿಶ್ ಮಾಡ್ತಾ ಇತ್ತು, ಮೆರಿ ಕ್ರಿಸ್ಮಸ್ ಅಂತ ಹೇಳಿ. ಸೊ ಖುಷಿ ಆಯಿತು. ನಾವು ಕೂಡ ವಿಶ್ ಮಾಡಿಬಿಟ್ಟು ಹೊರಗಡೆ ಬಂದುಬಿಟ್ವಿ ಅಲ್ಲಿಂದ. ಕ್ರೌಡ್ ಇದೆಲ್ಲ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ, ಸುಮ್ಮನೆ ನಿಲ್ಲಕ್ಕೂ ಆಗಲ್ಲ ಅಂಥೇಳಿ ಬಂದ್ವಿ. ಇನ್ನು ಹೊರಗಡೆ ಡೆಕೋರೇಷನ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಫುಲ್ ಕಂಪ್ಲೀಟಾಗಿ ಲೈಟಿಂಗ್ಸಿಂದ ಚರ್ಚು ಮಿಂಚುತ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ. ಹೊರಗಡೆ ಸುತ್ತ ಲೈಟಿಂಗ್ಸಿಂದ ಡೆಕೋರೇಟ್ ಮಾಡಿದ್ರು, ಜೊತೆಗೆ ಸುತ್ತಲೂ ಫೋಕಸ್ ಲೈಟನ್ನು ಹಾಕಿದ್ರು. ಸೊ ಅಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮತ್ತು ಫೋಟೋಸ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ರಂಗೋಲಿಲಿ ಯೇಸು ಸ್ವಾಮಿನ ಬರೆದಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ, ಅದು ಏನು ಡ್ರೋನ್ ಇದ್ದರೆ ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ ನಾವು ಹಾಗೆ ಫೋಟೋ ತೆಗ್ದಿರೋದ್ರಿಂದ ಇಲ್ಲಿ ಫುಲ್ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ. ನೋಡಿ, ಅವ್ರು ದುಡ್ಡು ಕೊಟ್ಟು ಕ್ಯಾಂಡ್ಲ್ ತೊಗೊಂಡಿಲ್ಲ, ಬೇರೆಯವ್ರ ಹತ್ರ ಕ್ಯಾಂಡ್ಲ್ ಕಟ್ಕೊಂಡು ಅದೇ ಕ್ಯಾಂಡಲ್ ಹಚ್ತಾ ಇದ್ದಾರೆ. ನೋಡಿ, ಎಕ್ಸ್ಕ್ಯೂಸ್ ಜಿಪುಣ ಕೊಟ್ಟು ಕ್ಯಾಂಡಲ್ ಹಚ್ತಿದ್ದೀರಾ ಸರ್? ಇಲ್ಲವಾ ನಮ್ದೇ ಅವ್ರಿಗೆ 2 ರೂಪಾಯಿ ಕರ್ಪೂರ ತಗೊಳ್ಳಲ್ಲ. ಯಾರಮ್ಮ ಅವರು? ಅವರೇನೆ. ಏನು ಕೊಟ್ಟಿದ್ದಾರೆ? ನಾನು ಆ ಕ್ರೌಡಲ್ಲಿ ಒಳಗಡೆ ಯಾರಿಗೆ ಪ್ರೇಯರ್ ನೋಡ್ಲಿಕ್ಕೆ ಆಗಲ್ವೋ ಅವ್ರಿಗೆ ಹೊರಗಡೆ ಕೂಡ LED ಸ್ಕ್ರೀನ್ ಮೂಲಕ ವ್ಯವಸ್ಥೆ ಮಾಡಿದ್ರು. ಅಲ್ಲೂ ಕೂಡ ತುಂಬ ಜನ ಗ್ಯಾದರ್ ಆಗಿದ್ರು. ಮತ್ತು ಚರ್ಚಿಂದ ಲೆಫ್ಟ್ ಸೈಡಿಗೆ ಏನು ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಒಂದು
ಯೇಸು ಸ್ವಾಮಿ ಬರ್ತ್ ಪ್ಲೇಸ್ ಅಂದರೆ ಕ್ರಿಬ್ಬನ್ನು ರೆಡಿ ಮಾಡಿದರು. ಸೊ ಅಲ್ಲಿಗೂ ಕೂಡ ಎಂಟ್ರಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಆದರೆ ಕಂಪ್ಲೀಟಾಗಿ ಒಳಗಡೆ ಬಿಡ್ತಾ ಇರಲಿಲ್ಲ, ಯಾಕೆಂದರೆ ಇನ್ನೂ ಅದು ಫಿನಿಶ್ ಆಗಿರಲಿಲ್ಲ ವರ್ಕು. ಬರೀ ಎಂಟ್ರೆನ್ಸಲ್ಲೇ ನೋಡ್ಕೊಂಡು ಬರೋ ಥರ ಇತ್ತದು. ಮೇ ಬಿ ಅದು ನಾಳೆಯಿಂದ ಅದಕ್ಕೆ ಎಂಟ್ರಿ ಮಾಡ್ಬೋದು ಅಥವಾ ಅಲೋ ಮಾಡ್ಬೋದು ಅಂತ ಅನಿಸುತ್ತೆ. ಚೆನ್ನಾಗಿ ಮಾಡಿದರು. ಇನ್ನೂ ಸ್ವಲ್ಪ ವರ್ಕ್ ಪ್ರೊಸೆಸಿಂಗ್ ಇತ್ತು. ಸೊ ಇದೆಲ್ಲ ನೋಡೋಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಟೈಮು 12:42 ಆಗೋಗಿತ್ತು. ಹೊರಗಡೆ ಬಂದು ನೋಡಿದ್ರೆ ತುಂಬ ಕ್ರೌಡ್ ಇದೆ. ಏನು ನಾವು ಬಂದಾಗ ಇದ್ದಕ್ಕಿಂತ ಡಬ್ಬಲ್ ಜನ ಸೇರಿದ್ರು ಅಲ್ಲಿ. ಈ ಕಡೆ ಒಂದು ಚರ್ಚ್ ಒಳಗಡೆಗೆ ಎಂಟ್ರಿ ಇತ್ತು, ಅಲ್ಲಿ ಅಟ್ಲೀಸ್ಟ್ ಜಾಗ ಆಗುತ್ತೇನೋ ಅಂತ ಹೋಗಿ ನೋಡಿದ್ವಿ. ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ರು, ಪ್ರಯರ್ ಟೈಮಲ್ಲಿ ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ. ಆದರೂ ಹೊರಗಡೆ ನಿಂತ್ಕೊಂಡು ನೋಡಿಕೊಂಡು ನಾವು ರಿಟರ್ನ್ ಆದ್ವಿ. ಸೊ ವೇದಾಂತಂತೂ ಎಲ್ಲೂ ಕೆಳಗಡೆ ಇಳಿದು ನಡ್ಕೊಂಡೇ ಬಂದಿಲ್ಲ. ಕೇಳಿದ್ರೆ ಚಳಿ ಅಂತ ಹೇಳ್ತಿದ್ದ. ನಾವು ಮೇ ಬಿ ಚಳಿ ಅಂದ್ಕೊಂಡು ಸುಮ್ಮನೆ ಆದ್ವಿ. ದೇವದೂತರು ಆದರೂ ಯಾಕೆ ಅವರು ಒಂದು ಹಟ್ಟಿಗೆಯಲ್ಲಿ ಜನಿಸಿದರು, ಒಂದು ಅರಸನ ಮನೆಯಲ್ಲಿ ಅಲ್ಲ. ಟಿ ವಿ ಚಾನಲ್ ಅವರೆಲ್ಲ ಫಾದರ್ ಹತ್ರ ಇಂಟರ್ವ್ಯೂ ತೊಗೋತಾ ಇದ್ರು. ಸೊ ಆ ಇನ್ಫಾರ್ಮೇಷನನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಹಿಂದೆಯಿಂದ ವಿಡಿಯೋ ಮಾಡಿದಾಗ ಚರ್ಚು ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗ್ತಾಯಿತ್ತು, ಅಂದರೆ ಫೋಕಸ್ ಲೈಟು ಅಲ್ಲಲ್ಲೇ ಚೇಂಜ್ ಆಗ್ತಿತ್ತು. ಅದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ ನಾನು ವಿಡಿಯೋದಲ್ಲಿ. ಸೊ ಇಂಟರ್ವ್ಯೂ ಮಾಡಬೇಕಾದ್ರೆ ವೇದಾಂತ್ ಮತ್ತು ರಕ್ಷಿತ್ ಹಿಂದೆ ಹೋಗಿ ನಾವು ಟಿ ವಿಲಿ ಬರ್ತೀವಿ ಅಂತ ಹೇಳಿ ನಿಲ್ತಾಯಿದ್ರು. ಬಟ್ ಬಂದಿದೆಯೋ ಹೇಗೋ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ನೋಡಿಕೊಂಡು ನಾವು ಎಕ್ಸಿಟ್ ಆ ಕಡೆ ಅಂತ ಹೇಳಿ ಹೋದ್ವಿ, ಬಟ್ ಆ ಕಡೆ ಇರಲಿಲ್ಲ. ಇನ್ನೊಂದು ಕಡೆಯಿಂದ ಎಕ್ಸಿಟ್ ಇತ್ತು. ಮತ್ತೆ ನಾವು ರಿಟರ್ನ್ ಆದ್ವಿ. ಈ ಕಡೆಯಿಂದ ಬಂದ್ವಿ ನಾವು. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನೀವು ನೋಡ್ಬೋದು, ಪಾರ್ಕಿಂಗಿಗೆ ಪ್ಲೇಸೇ ಇಲ್ಲ ಗಾಡಿಗಳು. ಹೊರಗಡೆ ಎಲ್ಲೂ ಜಾಗನೇ ಇರಲಿಲ್ಲ. ಯಾರೋ ಒಬ್ಬರು ನಾಯಿನ ಕೂಡ ಕರ್ಕೊಂಡು ಬಂದಿದ್ರು ಚರ್ಚಿಗೆ. ಅದಕ್ಕೂ ಕೂಡ ಕ್ರಿಸ್ಮಸ್ ಹ್ಯಾಟ್ ಹಾಕಿ ನಿಲ್ಲಿಸಿದ್ರು, ನೋಡ್ಬೋದು. ಸೊ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿರುತ್ತೆ. ಜೊತೆಗೆ ಕ್ರಿಸ್ಮಸ್ನ ಅದು ಸೆಂಟ್ ಫಿಲೋಮಿನಾಸ್ ಚರ್ಚಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಇದ್ರ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೆಲ್ಲ ನೋಡ್ಕೊಂಡು ನಾವು ಮನೆಗೆ ಒಂದು 1:30 ಅಷ್ಟರಲ್ಲಿ ರಿಟರ್ನ್ ಆದ್ವಿ. ಥ್ಯಾಂಕ್ ಯು.